ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನಿಮ್ಮೆಲ್ಲ ಕೆಲಸದಲ್ಲೂ ಕೂಡ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಏನಿದೆ ಅದು ಸ್ಪಷ್ಟವಾಗಿರಬೇಕು. ಅಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಆಗಬಾರ್ದು, ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಆಗಬಾರ್ದು. ಇದಮಿತ್ತಂ ಅನ್ನುವ ರೀತಿಯಲ್ಲಿ ನೀವು ನಿರ್ಧಾರಗಳನ್ನು ಮಾಡಬೇಕು, ಮತ್ತೆ ಬದಲಾಯಿಸ್ತಕ್ಕಂತಹ ಪ್ರಮೇಯಕ್ಕೆ ಹೋಗಬಾರ್ದು. ಆ ರೀತಿಯೆಲ್ಲ ಮಾಡಿದಾಗ ನಿಮಗೆ ಅದು ಸಮಸ್ಯೆಯಾಗಿ ಪರಿಣಮಿಸುತ್ತೆ ಹೊರತು ಯಾವ ಪ್ರಯೋಜನವೂ ಆಗೋದಿಲ್ಲ. ಇದರಿಂದ ಸಮಯವೂ ವ್ಯರ್ಥ, ನಿಮಗೆ ಆಗಬೇಕಾದಂತಹ ಅನುಕೂಲಕ್ಕೂ ಅಡ್ಡಿ ಅನ್ನುವಂಥದ್ದಾಗತ್ತೆ. ಅದು ಆಗಬಾರ್ದು ಅನ್ನುವಂಥದ್ದು. ಆಹಾರದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯಿಂದ ಒದ್ದಾಡಬೇಕಾಗತ್ತೆ ಅನ್ನುವಂತಹ ಸೂಚನೆ. ಏನೋ ಆಗಿಬಿಡುತ್ತೆ ಅನ್ನುವಂತಹ ಆತಂಕ ಏನು ಬೇಡ. ಯಾವ ಆಹಾರ ಶರೀರಕ್ಕೆ ಅಥವಾ ನಿಮ್ಮ ದೇಹಕ್ಕೆ ಅದು ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದಿದೆಯೋ ಅದನ್ನು ಮಿತವಾಗಿ ಸ್ವೀಕಾರ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಆರ್ಥಿಕ ಸಮಸ್ಯೆಯನ್ನು ಎದುರಿಸೋದಕ್ಕೆ ಪರಿಪೂರ್ಣವಾದಂತಹ ಶಕ್ತಿ ಇರುತ್ತೆ. ಹಾಗಂತ ಏನೇ ಬರಲಿ ನಾನೆಲ್ಲವನ್ನೂ ಕೂಡ ತಡ್ಕೊಂಡ್ಬಿಡ್ತೀನಿ ಅನ್ನುವಂತಹದ್ದೇನು ಬೇಡ. ಸೂಕ್ಷ್ಮವಾಗಿ ಆಗತಕ್ಕಂತಹ ನಷ್ಟವನ್ನು ಕಷ್ಟವನ್ನು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅರ್ಥ. ಮಾನಸಿಕವಾದಂತಹ ಸಮಸ್ಯೆ, ಮಾನಸಿಕವಾದಂತಹ ಏನೋ ಆಲಸ್ಯ, ಇನ್ನೊಂದು ನಿಮಗೆ ಕಾಡುವಂಥದ್ದಿದ್ದೇ ಇರುತ್ತೆ. ನಿದ್ದೆಯ ಅಭಾವ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋದಕ್ಕೆ ಅವಕಾಶಗಳಾಗತ್ತೆ. ಅಗ್ನಿದೇವತಾ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣ ವರ್ಣಮನಲಂ ಸಮಿದ್ಧಂ ವಿಶ್ವತೋಮುಖಂ ಎಂಬತಕ್ಕಂತಹ ಯಜ್ಞೇಶ್ವರನ ನಾಮಾವಳಿ, ಆತನ ಸ್ತುತಿಯನ್ನು ಮಾಡಿದರೆ ಆ ಅಗ್ನಿಯಲ್ಲಿರತಕ್ಕಂತಹ ವಿಶಿಷ್ಟವಾದಂತಹ ಶಕ್ತಿ ಏನಿದೆ ಅಂತಹ ಶಕ್ತಿ ನಿಮಗೆ ದೊರಕಲಿ. ಶುಭವಾಗಿ. ವೃಷಭ ರಾಶಿ. ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಹೆಚ್ಚು ಆಸಕ್ತಿ ಬರುವಂತಹ ದಿವಸ. ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ನಡೆಯುವಂಥದ್ದಾಗುತ್ತೆ. ಮನೆಯ ಹಿರಿಯರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಮಾರ್ಗದರ್ಶನ, ಒಳ್ಳೆಯ ಮಾತು ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥ ದಿವಸ. ನವದಂಪತಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಆಸೆ ಇಚ್ಛೆಗಳು ಈಡೇರ್ತಕ್ಕಂತಹದ್ದು, ಜೊತೆಗೆ ನೀವು ಮಾಡ್ತಕ್ಕಂತಹ ಒಳ್ಳೆಯ ಸಂಕಲ್ಪಗಳಿಗೆ ಉತ್ತಮವಾದಂತಹ ಸ್ಪಂದನೆ ಸಿಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅನುಕೂಲವಾಗುತ್ತೆ. ಉತ್ತಮವಾದಂತಹ ಆಹಾರ, ಮನಸ್ಸಿಗೆ ಸಂತೋಷವಾಗ್ತಕ್ಕಂತಹ ವಾತಾವರಣ ಇವೆಲ್ಲವನ್ನು ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಸರಿಯಾದಂತಹ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ ಅನ್ನುವಂಥದ್ದು. ಉತ್ತಮರ ಸಂಘ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ನಿರ್ಧಾರ ಮಾಡೋದಕ್ಕೆ ಉತ್ತಮವಾದಂತಹ ಒಂದು ವಾತಾವರಣ ಇವೆಲ್ಲವೂ ಕೂಡ ನಿಮಗಾಗುವಂಥದ್ದು. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಜೊತೆ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಜೊತೆಗಿರ್ತಾರೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಮಕ್ಕಳಿಗೋಸ್ಕರ ಹೆಚ್ಚು ಖರ್ಚನ್ನು ಮಾಡಬೇಕಾದಂತಹ ದಿವಸವಾಗುತ್ತೆ. ಅನಗತ್ಯವಾದಂತಹ ಖರ್ಚುಗಳು ಒಂದಷ್ಟು ವಿಚಾರಗಳಲ್ಲಿ ತೊಂದರೆಯನ್ನು ಮಾಡುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ತಪ್ಪಲ್ಲ, ಆದರೆ ಯಾವುದರಿಂದ ಏನೂ ಪ್ರಯೋಜನ ಇಲ್ಲ, ಯಾರಿಗೂ ಸಂತೋಷ ಸಮಾಧಾನಗಳಿಲ್ಲ ಅನ್ನುವಂಥದ್ದಕ್ಕೆ ದುಡ್ಡು ಹಾಕೋದಿದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಇರಲಿ ಅಂತ ಅರ್ಥ. ಕುಟುಂಬದ ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮನ್ನು ಟೀಕಿಸ್ಬೋದು, ಅಪಹಾಸ್ಯ ಮಾಡ್ಬೋದು, ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯಲ್ಲಿ ತಾತ್ಸಾರವಾಗಿ ಮಾತಾಡ್ತಕ್ಕಂಥದ್ದು, ಸ್ವಲ್ಪವೂ ಜವಾಬ್ದಾರಿ ಇಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ, ಗಮನಿಸ್ಕೊಳ್ಳಿ. ತಾತ್ಸಾರ ಮಾಡಿದರೆ ತೊಂದರೆ ಆಗಬಹುದು ಅನ್ನುವಂಥದ್ದು. ವ್ಯವಹಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರೋದಿಲ್ಲ. ನಿಮಗೆ ಯಾವುದು ಸರಿಯೋ ಅಥವಾ ನಿಮ್ಮ ಯೋಗಕ್ಷೇಮಕ್ಕೆ, ನಿಮ್ಮ ಹಿತಕ್ಕೆ ಯಾವುದು ಸರಿಯೋ ಅಂತಹ ವಾತಾವರಣ ವ್ಯವಹಾರದಲ್ಲಿ ಇಲ್ಲದೇ ಇರತಕ್ಕಂತಹದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಅಕ್ಕ ತಂಗಿಯರು, ಸಹೋದರ ವರ್ಗ, ಆಸ್ತಿಯ ವಿಚಾರದಲ್ಲಿ ತಕರಾರು ಮಾಡಬಹುದು. ಅಣ್ಣ ತಮ್ಮ, ಅಕ್ಕ ತಂಗಿಯರ ಒಂದು ಮಾತು ಅಥವಾ ಅವ್ರು ನಡ್ಕೊಳ್ತಕ್ಕಂತಹ ರೀತಿ, ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಮಾಹಿತಿಗಳು ನಿಮಗೆ ಹಿಂಸೆಯಾಗ್ತಕ್ಕಂಥದ್ದಾಗತ್ತೆ. ಕಲಿಬೇಕು ಅಂತಕ್ಕಂತಹ ಆಸೆ ಇರುವಂಥವರು ತುಂಬ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದರೆ ಶುಭ ಇದೆ. ಅದು ಯಾವುದೇ ಕ್ಷೇತ್ರದಲ್ಲಿರಬಹುದು. ಕಲಿಬೇಕು, ನಾನು ತಿಳ್ಕೊಳ್ಬೇಕು, ನನಗೆ ಆ ವಿದ್ಯೆ ಹತ್ತಬೇಕು ಅನ್ನುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ ಫಲವನ್ನು ನೀಡುತ್ತೆ ಅಂತ ಅರ್ಥ. ಕೋರ್ಟ್ ವ್ಯವಹಾರದಲ್ಲಿ ಏನಾದರೂ ದಾವೆಗಳಿದ್ದರೆ ಅಥವಾ ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ಹೋರಾಟಗಳಿದ್ದರೆ
ಕಾನೂನಾತ್ಮಕವಾದಂತಹ ವಿಷಯಗಳ ಮುನ್ನೆಲೆಯಲ್ಲಿದ್ದರೆ ಅದಕ್ಕೆ ಜಯ ಸಿಕ್ಕುವಂತಹ ಸೂಚನೆಗಳಿದೆ. ಬೇರೆಯವರ ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಅದು ನಿಮಗೆ ಮಾರಕವಾಗುತ್ತೆ, ತೊಂದರೆಯಾಗತ್ತೆ. ನಿಮ್ಮ ಆಗಬಹುದಾದಂತಹ ಕೆಲವು ಕೆಲಸಗಳಿಗೂ ಕೂಡ ಅದು ಅಡ್ಡಿ ಆಗತ್ತೆ ಅಂತ ಅರ್ಥ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ನಿಮಗೆ ಸಂತೋಷ ಸಮಾಧಾನ ಸಿಕ್ಕತ್ತೆ ಎನ್ನುವಂಥದ್ದು. ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.